ಮಗಳಿಗೆ ಹೊಡಿತೀಯೇನೋ? ಏಯ್, ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯ 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 ಏನ್ ನಡೀತಾ ಇದೆ ಮೇಡಮ್ ಇಲ್ಲಿ? ಏನು ಮಾತಾಡ್ಬೇಡ, ಸುಮ್ನೆ ಏಟ್ ತಿನ್ನು. ಓಕೆ ಮೇಡಮ್, ಅಲ್ಲ ಮೇಡಮ್, ನೀವೇ ಅವಳನ್ನ ಕಿಡ್ನಾಪ್ ಮಾಡಿ ಕೈ ಕಾಲು ಮುರಿ ಅಂತ ಹೇಳ್ಬಿಟ್ಟು ಈಗ ಏನ್ ಮಾಡ್ತಾ ಇದ್ದೀರಾ? ಐ ನೋ. ಈಗ ಏನು ಮಾತಾಡ್ಬೇಡ, ಸುಮ್ನೆ ಏಟ್ ತಿನ್ನು. ಅಂಡ್ ನಿನ್ ಗ್ಯಾಂಗು ಹೇಳು, ಡಬಲ್ ಪೇಮೆಂಟ್ ಕೊಡ್ತೀನಿ. ಓಕೆ? ಡಬಲ್ ಪೇಮೆಂಟಾ? ಅಯ್ಯಯ್ಯಪ್ಪ, ಏನಣ್ಣ ನಡೀತಾ ಇದೆ ಇಲ್ಲಿ? ಐ ದಡ್ಡ, ಸುಮ್ನೆ ಒರ್ಸ್ಕೊಳ್ಳೋ, ಡಬಲ್ ಪೇಮೆಂಟ್ ಬರುತ್ತೆ. ಏನು ಡಬಲ್ ಪೇಮೆಂಟಾ? ಕಮ್ಲಿ, ಕಮ್ಲಿ, ನಿನ್ಗೇನು ಆಗಿಲ್ಲ ತಾನೆ? ಇಲ್ಲ ಚಿಕ್ಕಮ್ಮ. ಹಬ್ಬ ಸದ್ಯ. ಅಂದ್ಹಾಗೆ ಕಮ್ಲಿ, ನಿನ್ನನ್ನು ಯಾರಿಗೆ ಕಿಡ್ನಾಪ್ ಮಾಡಕ್ ಹೇಳಿದ್ರು ಅಂತ ಏನಾದ್ರೂ ಗೊತ್ತಾಯ್ತಾ? ಇಲ್ಲ, ಅವರೆಲ್ಲ ನನ್ನ ಕಾಲ್ ಮುರಿಯಕ್ ನೋಡಿದ್ರು. ನಾನಿವತ್ತು ಮ್ಯಾಚ್ ಆಡಬಾರ್ದು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು. ಓ, ಹಾಗಿದ್ರೆ ಆಪೋಸಿಟ್ ಟೀಮ್ ಅವರು ನೀನ್ ಮ್ಯಾಚ್ ಆಡ್ಬಾರ್ದು ಅಂತ ಹೀಗೆ ಮಾಡ್ಸಿರ್ಬೋದು. ಸದ್ಯ ನಿನ್ಗೇನು ಆಗಿಲ್ವಲ್ಲ, ಅಷ್ಟು ಸಾಕು. ಕಮ್ಲಿ, ಮ್ಯಾಚ್ ಗೊತ್ತಾಯ್ತು, ಬಾ ಹೋಗೋಣ ಬಾ. ಚಿಕ್ಕಮ್ಮ, ಒಂದ್ ನಿಮಿಷ. ಮಾಮ್, ನೀವ್ ಎಲ್ಲ ಸ್ಪಾಯ್ಲ್ ಮಾಡ್ಬಿಟ್ರಿ. ಇರ್ಲಿ, ನನ್ ಪ್ಲಾನ್ ನ ಸ್ಪಾಯ್ಲ್ ಮಾಡಿ ನೀವ್ ಅದ್ ಹೇಗೋ ಕಂಪ್ನಿನ ಸೋಲೋ ಹಾಗೆ ಮಾಡ್ತೀರಾ ಅಂತ ಹೇಳಿದ್ರಲ್ಲ, ಅದೇನ್ ಮಾಡ್ತಿರೋ ನಾನು ನೋಡ್ತೀನಿ. ಬಟ್ ಆಗ್ಲೂ ಕಂಪ್ನಿ ಸೋಲಿಲ್ಲ ಅಂದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ನೀವಿಲ್ಲಿಗೆ ಹೆಂಗ್ ಬಂದ್ರಿ? ನಾನಿಲ್ಲೇ ಇವ್ನಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಯ್ಯೋ ದೇವ್ರೆ, ಕಮ್ಲಿ ಇಲ್ಲೂ ಇಲ್ವಲ್ಲ. ಮೇಡಮ್ ದೇವಸ್ಥಾನ ತಾವ್ ನೋಡ್ಕೊಂಬ ಅಂದ್ರು, ಅಲ್ಲೂ ಇಲ್ಲ. ಎಲ್ಲೋ ಬಿಟ್ಲು. ಮೇಡಮ್ ನಮಸ್ಕಾರ. ನಾನು ಕಮ್ಲಿ ಫ್ರೆಂಡ್ ಶಂಭು ಅಂತ. ಕಮ್ಲಿ ಎಲ್ಲೋಳೆ? ಕಮಲಿ ಇನ್ನೂ ಬಂದಿಲ್ಲ, ಅವಳಿಗೆ ವೇಟ್ ಮಾಡ್ತಾ ಇದೀವಿ. ಏನು ಕಮ್ಲಿ ಇನ್ನೂ ಬಂದಿಲ್ವಾ? ಇಲ್ಲ, ಯಾಕೆ? ಮೇಡಮ್, ನಾನು ಕಮ್ಲಿನ ಹುಡುಕ್ತಾ ಇದ್ದೀನಿ. ಕಮ್ಲಿ ಸ್ಟೇಡಿಯಂ ತಾವರೆಗೂ ಬಂದವಳು ಮೇಡಮ್. ಇಲ್ಲಿ ನೋಡಿ, ಅವಳ ಫೋನ್ ಇಲ್ಲೇ ಆಚೆ ಬಿದ್ದಿತ್ತು. ಆದ್ರೆ ಕಮ್ಲಿ ಮಾತ್ರ ಎಲ್ಲೂ ಕಾಣ್ತಿಲ್ಲ ಮೇಡಮ್. ವಾಟ್? ಫೋನ್ ಬಿದ್ದಿದೆ, ಕಮಲಿ ಕಾಣಿಸ್ತಿಲ್ಲ ಅಂದ್ರೆ ಏನ್ ಅರ್ಥ? ಮ್ಯಾಚ್ ಗಿನ್ನ ಅರ್ಧ ಗಂಟೆ ಇದೆ, ಕಮಲಿ ಎಲ್ಲಾದ್ರೂ ಕಾಣಿಸದ್ಲಾ? ಇವ್ರನ್ನೆಲ್ಲ ನಾನೇ ವಿಚಾರಿಸಿದೆ ಮೇಡಮ್. ಇವ್ರು ಯಾರು ನೋಡಿಲ್ವಂತೆ. ನಾನು ಅಕ್ಕಪಕ್ಕದ ಬೀದಿ ದೇವಸ್ಥಾನಗಳೆಲ್ಲೂ ನೋಡ್ಕೊಂಡ್ ಬಂದೆ. ಕಮ್ಲಿ ಎಲ್ಲೂ ಇಲ್ಲ ಮೇಡಮ್. ಓ ಶಿಟ್! ಕಮಲಿ ಇಲ್ಲ ಅಂದ್ರೆ ಏನ್ ಅರ್ಥ? ಅವಳು ಟೀಮ್ ಕ್ಯಾಪ್ಟನ್. ಅವಳು ಬೇಗ ಬಂದು ಟೀಮ್ಗೆ ಗೈಡ್ ಮಾಡ್ಬೇಕು, ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು. ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿದ್ರೆ ಹೇಗೆ? ಮೇಡಮ್, ಪಾಪ ಮಾಡ್ಕೋಬೇಡಿ. ಕಮ್ಲಿ ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋಂಥವಳಲ್ಲ. ಅವಳು ಇಲ್ಲೇ ಎಲ್ಲ ಹೋಗಿರ್ತಾಳೆ, ಬಂದ್ಬಿಡ್ತಾಳೆ ಮೇಡಮ್. ಅವಳ ಮನೆಗ್ ಫೋನ್ ಮಾಡಿ ವಿಚಾರಿಸಿ. ಮೇಡಮ್, ಕಮ್ಲಿ ಫೋನ್ ಇಲ್ಲಿದೆ ಅಂದ್ರೆ ಅವಳು ಇಲ್ಲಿವರೆಗೂ ಬಂದಿರೋದಂತೂ ದಿಟ. ಅವ್ರ ಮನೆಯವ್ರಿಗೆ ಫೋನ್ ಮಾಡಿದ್ರೆ ಪಾಪ ಅವಳು ಯಜಮಾನ್ರು ಗಾಬರಿ ಮಾಡ್ಕೊಂಡ್ಬಿಡ್ತಾರೆ ಮೇಡಮ್. ನೋಡಿ, ಈ ತರ ಇಮೋಷನಲ್ ಥಿಂಗ್ಸ್ ಎಲ್ಲ ಇಲ್ಲಿ ವರ್ಕ್ ಆಗಲ್ಲ. ಇಟ್ಸ್ ಗೆಟಿಂಗ್ ಲೇಟ್. ವಿತ್ ಇನ್ 5 minutes ಅಲ್ಲಿ ಕಮಲಿ ಇಲ್ಲಿರ್ಬೇಕು, ಇಲ್ಲಾಂದ್ರೆ ಮ್ಯಾಚ್ ಆಡೋದೇ ಕಷ್ಟ.
ಅದು ಕಮಲಿ ಆಕ್ಚುಲಿ ಆ ರೌಡಿಗಳು ನಿನ್ನ ಎತ್ತಾಕೊಂಡು ಹೋಗೋದನ್ನ ನಾನು ನೋಡ್ದೆ. ಸೊ ನಾವ್ ಹಾಗೆ ಫಾಲೋ ಮಾಡ್ಕೊಂಡು ಹೊರಟ್ವಿ ಅಷ್ಟೇ. ಆದ್ರೆ ಒಂದ್ ಸಿಗ್ನಲ್ ಅಲ್ಲಿ ನೀನ್ ಕಾರ್ ಮಿಸ್ ಆಗೋಯ್ತು. ಎಲ್ಲಿ ಹೋಯ್ತು ಅಂತ ಹುಡ್ಕೊಂಡು ಫೈನಲ್ ಆಗಿ ಇಲ್ಲಿಗೆ ಬರೋ ಹೊತ್ತಿಗೆ ಇಷ್ಟೊತ್ತಾಗೋಯ್ತು. ಕಮ್ಲಿ, ಏನಾಯ್ತು ಕಮ್ಲಿ? ಏನಿಲ್ಲ ಚಿಕ್ಕಮ್ಮ, ಥ್ಯಾಂಕ್ಸ್ ಇಲ್ಲಿವರೆಗೂ ಬಂದು ನನ್ನ ಕಾಪಾಡಿದಕ್ಕೆ. ಅಯ್ಯೋ, ನೀನ್ ಯಾಕಮ್ಮ ನನಗ್ ಥ್ಯಾಂಕ್ಸ್ ಹೇಳ್ತಿದ್ಯಾ? ಕಮ್ಲಿ, ನೀನು ನನ್ನ ಮಗಳಿದ ಹಾಗೆ. ನಾನು ಯಾವತ್ತೂ ನೀನು ಕೆಟ್ಟದ್ ಬಯಸಲ್ಲ. ನಿನ್ಗೇನು ಆಗ್ಬಾರ್ದು. ನೀನ್ ಆಸೆ ಪಟ್ಟ ಹಾಗೆ ನೀನ್ ಈ ಮ್ಯಾಚ್ ಆಡಿ ಗೆಲ್ಬೇಕು. ಅದೇ ನನ್ನ ಆಸೆ ಕೂಡ. ಕಮ್ಮಿ ಮ್ಯಾಚ್ ಗೊತ್ತಾಯ್ತು, ಹೋಗೋಣ ಬಾ 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 ಬಾ. ಕಮಲಿ ಎಲ್ಲೋಗ್ತೀನಿ ಅಂತ ನಿಮ್ಗೆ ಯಾರಿಗಾದ್ರೂ ಹೇಳೋಗೋಳ? ಇಲ್ಲ, ಕಮಲಿ ಅಕ್ಕ ನಮ್ಗೇನು ಹೇಳಲಿಲ್ಲ. ಫೋನ್ ಆದ್ರೂ ಮಾಡಿದ್ಲಾ? ನಾನು ಅವಾಗ್ಲೇ ಕಾಲ್ ಮಾಡಿದ್ದೆ, ಬರ್ತಾ ಇದ್ದೀನಿ ಅಂತ ಹೇಳಿದ್ಲು. ಕಮಲಿ ಇಲ್ಲಿವರೆಗೂ ಬಂದವಳು ಅನ್ನೋದಕ್ಕೆ ಈ ಫೋನೇ ಸಾಕ್ಷಿ. ಆದ್ರೆ ಆಮ್ಯಾಕೆ ಎಲ್ಲೋದ್ಲು ಅಂತ ಗೊತ್ತಾಯ್ತಿಲ್ವಲ್ಲ. ಮ್ಯಾಚ್ಗಿನ್ನು 25 ನಿಮಿಷ ಮಾತ್ರ ಇದೆ. ಕಮಲಿ ಬಂದಿಲ್ಲ ಅಂದ್ರೆ ನಾವು ಮ್ಯಾಚ್ಗೆಲ್ಲ ಆಸೆನ ಬಿಟ್ಬಿಡ್ಬೇಕಾಗುತ್ತೆ. ಕೋಚ್ ಬೇರೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಶಂಭು, ನಾನು ಎಲ್ಲಾ ಕಡೆ ವಿಚಾರಿಸ್ದೆ, ಇಲ್ಲಿ ಯಾರು ಕಮಲಿನ ನೋಡಿಲ್ಲ. ಅಲ್ಲ, ಮ್ಯಾಚ್ ಇದೆ, ಅವಳೇ ಕ್ಯಾಪ್ಟನ್ ಅಂತ ಗೊತ್ತಿದ್ದು ಅವಳು ಯಾಕೆ ಇನ್ನು ಬಂದಿಲ್ಲ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನು 20 ಮಿನಿಟ್ಸ್ ಅಷ್ಟೇ ಟೈಮ್ ಇರೋದು. ಇಡೀ ಟೀಮ್ ಅವಳ ಮೇಲೆ ಡಿಪೆಂಡ್ ಆಗಿದೆ. ಅವಳಿಲ್ದೆ ಮ್ಯಾಚ್ ವಿನ್ ಆಗೋದಿರ್ಲಿ, ಆಡೋದು ಕಷ್ಟ. ರೈಟ್ ಟ್ಯಾಕಲ್ಸ್, ಮೂವ್ಸ್, ರೈಡಿಂಗ್ ಎಲ್ಲ ಅವಳಿದ್ರೇನೆ ಸರಿ ಹೋಗೋದು. ಅವಳು ಯಾಕೆ ಈ ತರ ಮಾಡಿದ್ಲು ಅಂತಾನೆ ಅರ್ಥ ಆಗ್ತಿಲ್ಲ. ಮೇಡಮ್, ಕಮಲಿಗ್ ತನಗ್ ಕಷ್ಟ ಆದ್ರೂ ಬೇರೆಯವ್ರಿಗೆ ಕಷ್ಟ ಆಗ್ತಾರಂಗ್ ನೋಡ್ಕೊಳ್ಳೋಂತ ಹೆಣ್ಣು ಅವಳು ಖಂಡಿತ ಬೇಕು ಅಂತ ಬರ್ದೇ ಇರಲ್ಲ ಮೇಡಮ್. ಖಂಡಿತ ಏನೋ ತೊಂದರೆ ಆಗಿರುತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್. ನೀವ್ ಹೇಳಿದ್ರಲ್ಲ 20 ನಿಮಿಷದಾಗ ಅವಳು ಹೆಂಗೋ ಬಂದ್ಬಿಡ್ತಾಳೆ. ನನ್ಗೆ ಹೋಪ್ಸ್ ಇಲ್ಲ. ಇನ್ ಕೇಸ್ ಅವಳು ಬಂದ್ರು ಮ್ಯಾಚ್ ಆಡೋದು ಕಷ್ಟ ಆಗತ್ತೆ. ಯಾಕಂದ್ರೆ ಮ್ಯಾಚ್ ಶುರುವಾಗಕ್ಕೂ ಮುಂಚೆ ಟೀಮ್ ಜೊತೆ ಡಿಸ್ಕಸ್ ಮಾಡೋದು ತುಂಬಾ ಮುಖ್ಯ. ಅದು ನಡೀದಿರ ಡೈರೆಕ್ಟ್ ಫೀಲ್ಡ್ಗಳಿದ್ರೆ ಗೆಲ್ಲೋದು ತುಂಬಾನೇ ಕಷ್ಟ. ಚಿಕ್ಕಮ್ಮ, ನಿಮ್ಮಿಂದ ಸ್ಯಾನೇನೆ ಉಪಕಾರ ಆಯ್ತು. ನಾನು ಹೋಗ್ಬಿಟ್ಟು ಬರ್ತೀನಿ. ಕಮ್ಲಿ, 1 ನಿಮಿಷ. ಕಮ್ಲಿ, ಆಗ್ಲೇ ನಾನು ನೀನು ನನ್ನ ಮಗಳು, ನೀನ್ ಗೆಲ್ಲೋದೇ ನನ್ನ ಆಸೆ ಅಂತ ಹೇಳಿದ್ನಲ್ಲ, ಅದು ಬರೀ ಡೈಲಾಗ್ ಅನ್ಕೋಬೇಡ, ಅದು ನಿಜ. ನೋಡು, ನಾನು ಯಾವತ್ತೂ ನಿನ್ಗೆ ಕೆಟ್ಟದಾಗ್ಲಿ ಅಂತ ಬಯಸೇ ಇಲ್ಲ. ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಯೋಚನೆ. ಈಗಲೂ ಅಷ್ಟೇ. ನೀನ್ ಕಬಡ್ಡಿ ಆಡು, ಗೆಲ್ಲು, ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗು, ಸ್ಟಾರ್ ಪ್ಲೇಯರ್ ಆಗು. ಇದೆಲ್ಲದಕ್ಕೂ ನನ್ನ ಸಪೋರ್ಟ್ ಇದೆ. ನಿನ್ಗೇನೇ ಸಹಾಯ ಬೇಕಿದ್ರು ಈ ಉರ್ಮಿಳಾ ಮಾಡ್ತಾಳೆ. ಬಟ್ ನೀನು ರಿಷಿನ ಬಿಡ್ಬೇಕು. ನೀನು ಅವನನ್ನು ಬಿಟ್ರೆ ನಿನ್ನ ಲೈಫಲ್ಲಿ ಯಾವ ಕಷ್ಟನೂ ಬರ್ದಿರೋ ಹಾಗೆ, ನಿನ್ನ ಮುಖದಲ್ಲಿರೋ ನಗು ಮಾಸ್ತಿರೋ ಹಾಗೆ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ನಂದು ಕಮ್ಲಿ.
ಚಿಕ್ಕಮ್ಮ, ನಿಮ್ ಮಗಳು ಅಂದ್ರೆ ನಿಮಗ್ ಪ್ರಾಣ ಅಲ್ವಾ? ಅವಳೇ ನಿಮ್ ಪ್ರಪಂಚ ಅನ್ಕೊಂಡಿರುವಾಗ ನಿಮ್ ಮಗಳು ನಿಮ್ಮಿಂದ ದೂರ ಆದ್ರೆ ನಿಮ್ ಮುಖದಾಗೆ ನಗು ಇರ್ತಾಯ್ತಾ? ಏನ್ ಹೇಳ್ತಿದ್ಯಾ? ನೋಡಿದ್ರ ಚಿಕ್ಕಮ್ಮ, ನಾನ್ ಸುಮ್ಕೆ ಒಂದ್ ಮಾತು ಕೇಳಿದಕ್ಕೆ ನಿಮ್ ಮುಖದ ಮ್ಯಾಕಿರೋ ನಗು ಹೋಗಿ ಚಿಂತೆ ಆತಂಕ ಎಲ್ಲ ಹೆಂಗ್ ತುಂಬ್ಕಂತು ಅಂತ. ಹಂಗಿರುವಾಗ ರಿಷಿ ಸರೇ ನನ್ ಪ್ರಪಂಚ, ಅವರೇ ನನ್ ಪ್ರಾಣ. ಅವ್ರನ್ನ ಬಿಟ್ಬಿಡು, ನಿನ್ ಮಕ್ಕದ ಮ್ಯಾಕೆ ಯಾವಾಗ್ಲೂ ನಗು ಇರಂಗ್ ನಾನ್ ನೋಡ್ಕೊಂತೀನಿ ಅಂತ ಹೇಳ್ತಿದ್ದೀರಲ್ಲ, ಅವರೇ ನನ್ ಜೊತೆಗಿಲ್ಲ ಅಂದ್ಮ್ಯಾಕೆ ನಾನ್ ಹೆಂಗ್ ನಗ್ಲಿ ಚಿಕ್ಕಮ್ಮ? ನೋಡು, ನೀನ್ ಋಷಿ ಅನ್ನೋ ಒಂದ್ ಖುಷಿನ ತ್ಯಾಗ ಮಾಡಿದ್ರೆ ಸಾಕು ಕಮಲಿ. 1000 ಖುಷಿನ ನಾನ್ ಕೊಡಿಸ್ತೀನಿ. ಚಿಕ್ಕಮ್ಮ, ಖುಷಿನ ಯಾರು ಕೊಂಡ್ಕೊಳಕ್ಕೂ ಆಗಕ್ಕಿಲ್ಲ, ಪ್ರೀತಿನ ಯಾರು ಮಾರಾಟನೂ ಮಾಡಕ್ಕಾಗಕ್ಕಿಲ್ಲ. ನನ್ಗೆ ಮ್ಯಾಚಿಗೆ ತಡ ಆಯ್ತೈತೆ, ನಾನ್ ಬರ್ತೀನಿ. ಹೋಗು, ಹೋಗ ಆಡ್ ಹೋಗು. ಆದ್ರೆ ಒಂದು ವಿಷಯನ ಚೆನ್ನಾಗಿ ತಿಳ್ಕೊ, ನೀನು ಮ್ಯಾಚ್ ಅಲ್ಲಿ ಗೆಲ್ಬಹುದು, ಆದ್ರೆ ಜೀವನದಲ್ಲಿ ಗೆಲ್ಲಕ್ಕಾಗಲ್ಲ. ಸೋತ್ ಹೋಗ್ತೀಯ ನೀನು. ಆದ್ರೂ ಕಮಲಿ, ಏನೋ ಒಂಥರ ವಿಶ್ವಾಸ ಇದೆ ನನಗೆ. ನೀನು ಸೋಲೋ ಕ್ಯಾಟಗರಿ ಅಲ್ಲ, ನೀನು ಬದಲಾಗ್ತೀಯ, ನಿನ್ನ ಡಿಸಿಷನ್ನು ಬದಲಾಗುತ್ತೆ. ನೀನಾಗ್ ನೀನೇ ಋಷಿನ ಬಿಟ್ಕೊಡ್ತೀಯ. ಆ್ಯಂಡ್ ಆ ಕಾಲ ದೂರ ಏನೂ ಇಲ್ಲ. ಹೋಗು, ಮ್ಯಾಚ್ ಆಡು, ಹೋಗು. ಆಲ್ ದಿ ಬೆಸ್ಟ್. ಇವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಯ್ತಾ ಇಲ್ಲ. ಇವರೇ ಬಂದು ನನ್ನ ಕಾಪಾಡಿ ಈಗ ಇಂತ ಮಾತಾಡ್ತಾವ್ರೆ. ಛೇ, ಅಲ್ಲ, ಇವರ ರೌಡಿಗಳ ಹತ್ರ ಇವಳಿ ನನ್ನ ಕಿಡ್ನಾಪ್ ಮಾಡ್ಸಿದ್ರ? ಇಲ್ಲ ಇಲ್ಲ, ಹಂಗಾಗಿರಕ್ಕಿಲ್ಲ. ಕಮಲಿ, ಎಲ್ಲೋಗಿದ್ದೆ ನೀನು? ಶಂಭು, ಇವಾಗ ಅದನ್ನೆಲ್ಲ ಬಿಡು, ನನಗ್ ಮ್ಯಾಚಿಗೆ ಟೈಮ್ ಆಯ್ತು, ನಾ ಹೋಗ್ಬೇಕು. ಕಮಲಿ, ವಸಿ ನಿಂತ್ಕ. ನೀನು ನೋಡಿದ್ರೆ ಸುಸ್ತಾಗಿರಂಗಿದ್ಯಾ? ನಿನ್ ಫೋನ್ ನೋಡಿದ್ರೆ ರೋಡ್ನಾಗ ಸಿಕ್ತು. ನಿಜ ಹೇಳು ಕಮಲಿ, ಏನಾಯ್ತು? ಶಂಭು, ಏನು ಇಲ್ಲ ಶಂಭು. ನೋಡು, ನೀನ್ ನನ್ ತಾವ ಮುಚ್ಚಿಡ್ಬೇಡ. ನಿನ್ ಬಟ್ಟೆ ಎಲ್ಲ ಗಲೀಜಾಗೈತೆ, ಏನೋ ಆಗೈತೆ ಅಂತ ನಂಗೆ ಚಂದ ಗೊತ್ತು. ಏನಾಯ್ತು ಹೇಳು. ಸರಿ ಶಂಭು, ನಾನು ಹೇಳ್ತೀನಿ. ಆದ್ರೆ ಈ ವಿಷಯ ಯಾರಿಗೂ ಹೇಳ್ಬಾರ್ದು. ಮುಖ್ಯವಾಗಿ ರಿಷಿ ಸರ್ಗೆ ಈ ವಿಷಯ ಗೊತ್ತಾಗ್ಬಾರ್ದು. ಸರಿ, ಹೇಳಕ್ಕಿಲ್ಲ, ಹೇಳು. ಶಂಭು, ನನ್ನ ಯಾರೋ ಕಿಡ್ನಾಪ್ ಮಾಡಿದ್ರು. ಇದೆಲ್ಲ ಅವಳದೇ ಕಿತಾಪತಿನ? ಅವಳನ್ನ ಆಚೆ ಕಡೆ ನೋಡ್ದಾಗ್ಲೇ ನಂಗೆ ಅನುಮಾನ ಬಂದಿತ್ತು. ಕಿಡ್ನಾಪ್ ಮಾಡೋ ಲೆವೆಲ್ಗೆಲ್ಲ ಬಂದ್ಲ ಅವಳು? ಇಲ್ಲ ಶಂಭು, ಇದನ್ನ ಅನಿಕಾ ಮಾಡ್ಸಿದ್ದಲ್ಲ. ಯಾಕಂದ್ರೆ ನನ್ನ ಅಲ್ಲಿಂದ ಕಾಪಾಡಿದ್ದೆ ಅನಿಕಾ ಮತ್ತೆ ಊರ್ಮಿಳಾ ಚಿಕ್ಕಮ್ಮ. ಹೌದಾ? ಬೇರೆ ಯಾರು ನಿನ್ ಕಿಡ್ನಾಪ್ ಮಾಡ್ತಾರೆ? ಶಂಭು, ಆಪೋಸಿಟ್ ಟೀಮ್ ಅವರು ಈ ಕೆಲಸ ಮಾಡಿರ್ಬೋದು. ನಾನ್ ಮ್ಯಾಚ್ ಆಡಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿರ್ಬೋದು. ಹೋಗ್ಲಿ ಬಿಡು ಶಂಭು, ಆಗಿದ್ದೆಲ್ಲ ಆಯ್ತು. ಇವಾಗ ನಾನು ಹೆಂಗೋ ಬಂದಲ್ಲ,
ಇವಾಗ ನಾನು ಮ್ಯಾಚ್ ಆಡ್ಬೇಕು. ಈ ಮ್ಯಾಚ್ನ ನಾನು ಗೆಲ್ಲೇಬೇಕು ಶಂಭು. ಸರಿ ಕಣವಿ, ತಕ್ಕ ನಿನ್ ಫೋನು. ಇವತ್ತು ನೀನೇ ಗೆಲ್ಬೇಕು, ಸರಿನಾ? ಆಲ್ ದ ಬೆಸ್ಟ್. ಹೋಗು. ಈಗ ಸಮಾಧಾನ ಆಯ್ತಾ ಮಾಮ್ ನಿಮ್ಗೆ? ಆ ಕಮ್ಲಿನ ಸೇವ್ ಮಾಡಿ ವಿಶ್ ಮಾಡ್ಬಿಟ್ಟು ಕಳ್ಸ್ಕೊಟ್ರಲ್ಲ, ಹಾಲ್ ಕುಡ್ದಷ್ಟು ತೃಪ್ತಿ ಆಗಿರ್ಬೇಕಲ್ವಾ? ಇನ್ನೇನು, ಅವ್ಳು ವಿನ್ ಆಗ್ಬಿಟ್ಟು ಬರ್ತಾಳೆ, ಅದಾದ್ಮೇಲೆ ನೀವು ಪಾರ್ಟಿ ಮಾಡಿ. ಓಕೆ ಬೇಬಿ, ಮಾತಾಡ್ಬೇಡಿ ಮಾಮ್ ನೀವು. ನನ್ ಪ್ಲಾನ್ ಎಲ್ಲ ಸ್ಪಾಯ್ಲ್ ಮಾಡ್ಬಿಟ್ರಿ. ಐ ಜಸ್ಟ್ ಹೇಟ್ ಯು. ಬೇಬಿ, ಸ್ವಲ್ಪನೂ ಬುದ್ಧಿ ಇಲ್ಲ ನಿನ್ಗೆ, ಅದಕ್ಕೆ ಹೀಗಾಡ್ತಿರೋದು. ನೀನ್ ಯಾರು? ಈ ಊರ್ಮಿಳ ಮಗಳು, ನನ್ನ ಮಗಳಾಗಿದ್ದು. ಇಷ್ಟು ತಾಳ್ಮೆ ಇಲ್ವಾ ನಿನ್ಗೆ? ಗೆಲ್ಲೋ ಆಸೆ ಇರೋನ್ಗೆ ಸೋತ್ ಗೆಲ್ಲೋದು ಹೇಗೆ ಅಂತನೂ ಗೊತ್ತಿರ್ಬೇಕು. ಅಂದ್ರೆ ನಾನ್ ಸೋಲ್ಬೇಕಮ್ಮ? ಇಲ್ಲೇ ನೀನು ತಪ್ಪು ತಿಳ್ಕೊಂಡಿರೋದು. ನಿನ್ನ ಹತ್ರ ಸೋಲು ಅಂತ ನಾನು ಹೇಳ್ತಿಲ್ಲ ಬೇಬಿ, ಸೋತ್ ಗೆಲ್ಲೋ ಟ್ರಿಕ್ ಹೇಗೆ ಅಂತ ತಿಳ್ಕೊ ಅಂತ ಹೇಳ್ತಿದ್ದೀನಿ. ಕೊಲೆ, ಕಿಡ್ನಾಪೇ ಎಲ್ಲದಕ್ಕೂ ಸೊಲ್ಯೂಷನ್ ಆಗಿರಲ್ಲ ಬೇಬಿ. ಸಮ್ಟೈಮ್ಸ್ ನಮ್ಮ ಪ್ರಾಬ್ಲಮ್ಗೆ ಸುಮ್ಮನಿರೋದೇ ಸೊಲ್ಯೂಷನ್ ಆಗುತ್ತೆ. ಈಗ ನೀನು ಹಾಗೆ ಮಾಡ್ಬಿಡು. ಸ್ವಲ್ಪ ದಿನ ನನ್ನ ನಂಬಿ ಸುಮ್ಮನಿದ್ಬಿಡು. ಸುಮ್ಮನೆ ಆ ಕಮಲಿನ ಅವಳ ಪಾಡಗಳು ಮ್ಯಾಚ್ ಆಡೋದಕ್ಕೆ ಬಿಡು. ಮುಂದೆ ನಾನ್ ತೋಡಿರೋ ಹಳ್ಳಕ್ಕೆ ಅವಳಾಗವಳೆ ಹೇಗ್ ಬೀಳ್ತಾಳೆ ನೋಡ್ತಾ ಇರಿ. ಓಕೆ, ಏನ್ ಪ್ಲಾನ್ ಮಾಡಿದೀರಾ? ಬೇಬಿ, ನಾನ್ ನಿನ್ ಥರ ಅವಸರದ ಪ್ಲಾನ್ ಮಾಡಲ್ಲ. ಎಲ್ಲ ಯೋಚನೆ ಮಾಡೇ ಪ್ಲಾನ್ ಮಾಡಿರ್ತೀನಿ. ನೀನು ವರಿ ಮಾಡ್ಕೋಬೇಡ. ನಿನ್ಗೆ ರಿಷಿ ಸಿಗ್ಬೇಕು ಅಷ್ಟೇ ತಾನೆ? ನಿನ್ಗೆ ಅವ್ನ್ ಸಿಗೋ ಹಾಗೆ ನಾನ್ ಮಾಡ್ತೀನಿ. 100% ಮಾಡೇ ಮಾಡ್ತೀನಿ. ಏನೋ ಮಾಮ್, ಈ ಟ್ರಸ್ಟ್ ಅನ್ನೋ ವರ್ಡ್ಗೆ ರಸ್ಟ್ ಬಂದ್ಬಿಟ್ಟಿದೆ. ಅಂಡ್ ಅದು ನನಗೆ ರೆಸ್ಲೆಸ್ ಮಾಡ್ತಿದೆ. ನಾನು ಯಾರನ್ನ ನಂಬಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಾಮ್. ಅಲ್ಲ, ಆ ಕಮ್ಲಿ ಚಿಕ್ಕ ಗೆಲುವನ್ನು ಸಾಯಿಸ್ಕೊಳಕ್ ಆಗಲ್ಲ ನನಗೆ. ಅವಳನ್ನ ಟೀಮಲ್ಲಿ ನೋಡ್ಲೇಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಅದಕ್ಕೆ ಅವಳು ಇಲ್ಲಿಗೆ ಬರ್ದೇ ಇರೋ ಹಾಗೆ ಮಾಡಿದೆ ಮಾಮ್. ಬಟ್ ನೀವು ಅದನ್ನೆಲ್ಲ ಸ್ಪಾಯ್ಲ್ ಮಾಡಿದ್ರಿ. ಈಗ ಆ ಕಮ್ಲಿ ಏನಾದ್ರೂ ವಿನ್ ಆದ್ರೆ ನನ್ ಗತಿ ಏನು ಮಾಮ್? ಬೇಬಿ, ಕಮಲಿ ಮ್ಯಾಚ್ ಅಲ್ಲಿ ವಿನ್ ಆಗ್ಲಿ ಸೋಲ್ಲಿ ಅದು ನಿನ್ಗೇನು ಎಫೆಕ್ಟ್ ಆಗೋದಿಲ್ಲ. ಅವಳು ಲೈಫಲ್ಲಿ ಸೋಲ್ಬೇಕು, ಅದು ನಿನ್ ಗೆಲುವು. ಅವಳು ಸೋಲೋ ಹಾಗೆ ನಾನ್ ಮಾಡ್ತೀನಿ. ರಿಷಿ ನಿನಗ್ ಬೇಕು, ಅವನು ನಿನ್ನವನು. ಇದು ನನ್ನ ಪ್ರಾಮಿಸ್. ಹೋಗು, ಆರಾಮಾಗಿ ಮ್ಯಾಚ್ನ ಎಂಜಾಯ್ ಮಾಡು. ಗೋ.